A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಜಾತಿ ವ್ಯವಸ್ಥೆ, ಅಸಮಾನತೆ, ಸಮಾಜದಲ್ಲಿನ ಮೌಢ್ಯತೆ, ಅಂಧಕಾರ, ಅನಿಷ್ಟ ಪದ್ಧತಿ, ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ವಚನಗಳ ಮೂಲಕ ಶ್ರಮಿಸಿದರು. ಅದೇ ಮಾರ್ಗದಲ್ಲಿ ಸಂತ ಕನಕದಾಸರು ಕೂಡ ಸಾಮಾಜಿಕ ಸುಧಾರಣೆಯ ಕೈಂಕರ್ಯಗಳನ್ನು ಮುನ್ನಡೆಸಿದರು. ಬಿಎಲ್ಡಿ ಸಂಸ್ಥೆಯ ಡಾ ಪಗು ಹಳಕಟ್ಟಿ ಸಂಶೋಧನಾ ಕೇಂದ್ರದಿಂದ ದಾಸ ಸಾಹಿತ್ಯದ 65 ಸಂಪುಟಗಳನ್ನು ಹೊರತರಲಾಗುತ್ತಿದ್ದು, ಈಗಾಗಲೇ 45 ಸಂಪುಟಗಳ ಕಾರ್ಯ ಪೂರ್ಣಗೊಂಡಿದೆ. ಈ ಪೈಕಿ 4 ಸಂಪುಟಗಳು ಕನಕದಾಸರ ಕೀರ್ತನೆಗಳನ್ನು ಒಳಗೊಂಡಿವೆ. ಇದರಲ್ಲಿ ಎಲ್ಲೂ ಪ್ರಕಟವಾಗದೇ ಇರುವ ಸುಮಾರು 150ಕ್ಕೂ ಹೆಚ್ಚು ಕನಕದಾಸರ ಕೀರ್ತನೆಗಳನ್ನು ಸಂಶೋಧಿಸಿ ಪ್ರಕಟಿಸಲಾಗ್ತಾ ಇದೆ. ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ 15ನೇ 16ನೇ ಶತಮಾನದಲ್ಲಿ ಸಮರಸಾರದ ಭಕ್ತರು. ಅವರ ಕೀರ್ತನೆಗಳಲ್ಲಿ ಒಂದಾದಂತ ಕುಲ ಎಂದು ಹೊಡೆದಾಡಿದ್ರು. ಯಾಕೆ ನೀರಿಗೆ ಏನಾದ್ರು ಕುಲ ಇದೆಯಾ, ಗಾಳಿಗೆ ಏನಾದ್ರು ಕುಲ ಇದೆಯಾ? ನೀರು, ಗಾಳಿ, ಬಿಸಿಲು, ಸೂರ್ಯ, ಭೂಮಿ ಯಾವುದು ಕುಲ ಇಲ್ಲ. 16 ಕೀರ್ತನೆಗಳನ್ನು ಹಾಗೂ ಇನ್ನಿತರ ಸಾಹಿತ್ಯ ಮಾತ್ರ ಲಭ್ಯವಾಗುವುದನ್ನು ಕಾಣಬಹುದಾಗಿದೆ. ಆದರೆ ಇವರ 5 ಮುಖ್ಯ ಕಾವ್ಯಗಳು ಕನಕದಾಸರ ಈ ಕೀರ್ತನೆಗಳು ಸರಳ ಕನ್ನಡ ಭಾಷೆಯಲ್ಲಿ ರಚಿತವಾಗಿದ್ದು ಇಂದಿಗೂ ಜನಮಾನಸದಲ್ಲಿ ಜೀವಂತವಾಗಿದೆ. ಅತ್ಯಂತ ಒಂದು ಸಂತೋಷದ ವಿಚಾರವನ್ನು ಕೂಡ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ನಮ್ಮ ಬಿಎಲ್ಡಿ ಸಂಸ್ಥೆ ಖಗೋಳ ಕಟ್ಟಿ ಸಂಶೋಧನಾ ಕೇಂದ್ರ ಏನಿದೆ, ಅಲ್ಲಿ 65 ಸಂಪುಟಗಳ ದಾಸ ಸಾಹಿತ್ಯದ ಪ್ರಕಟಣೆಗಳು ನಡೀತಾ ಇದೆ. ಈಗಾಗಲೇ 45 ಸಂಪುಟಗಳು ಅದರಲ್ಲಿ 4 ಸಂಪುಟಗಳು ಇವತ್ತೊಂದು ಸಹ ಕನಕದಾಸರ ವಿಜಯಪುರ ಜಿಲ್ಲೆ. ನಾವು ನೀರಾವರಿ, ಕಾರ್ಖಾನೆಗಳು, ಔದ್ಯೋಗೀಕರಣ ಮತ್ತು ಕ್ಷೀರ ಕ್ರಾಂತಿ ಆಗಬೇಕು. ಹಸಿರು ಕ್ರಾಂತಿಯನ್ನು ಕೂಡ ಕೋಟಿ ವೃಕ್ಷ ಅಭಿಯಾನ ನ್ಯೂಯಾರ್ಕ್ ಸ್ಟೈಟ್ಸ್ ಅಲ್ಲಿ ಬರುವಷ್ಟು ಮಟ್ಟಿಗೆ ನಾವು ತಲುಪಿದ್ದೀವಿ. ಅದರ ಜೊತೆಗೆ ಇವತ್ತು ಕ್ಷೀರ ಕ್ರಾಂತಿಯ ಹೊಸ ಅಧ್ಯಾಯವನ್ನ ಇವತ್ತು ಕನಕದಾಸರ ಜಯಂತಿ ದಿವಸ ನಾವು ಪ್ರಾರಂಭ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳಿ ನನ್ನ ಮಾತಿಗೆ ವಿರಾಮ. ಎಲ್ಲರಿಗೂ ನಮಸ್ಕಾರ.